ಜಿಲ್ಲೆ ಚಳ್ಳಕೆರೆ ತಾಲೂಕು ಹಿರೇಹಳ್ಳಿ ಗ್ರಾಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷರಾದ ಶಿವಲಿಂಗಪ್ಪರವರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಕೆಪಿಸಿಸಿ ರಾಜ್ಯ ಸಂಚಾಲಕರು ಮತ್ತು ವಕೀಲರಾದ ಹಿರೇಹಳ್ಳಿ ಟಿ ಮಲ್ಲೇಶ್ ಚಿತ್ರದುರ್ಗರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಕುದಾಪುರ ತಿಪ್ಪೇಸ್ವಾಮಿರವರು ಸೇರಿದಂತೆ ಇತರರು ಮಾತನಾಡಿದರು. ದುರ್ಗೇಶಪ್ಪ ಇವರು ಸ್ವಾಗತ ಬಯಸಿದರು. ಈ ಕಾರ್ಯಕ್ರಮದಲ್ಲಿ ಬಂಜಿಗೆರೆ ಬಿಎನ್ ವೀರಣ್ಣ, ತಳುಕು ಹಾಗೂ ನಾಯಕನಹಟ್ಟಿ ಹೋಬಳಿ ಮಟ್ಟದ ಗ್ಯಾರಂಟಿ ಸಮಿತಿಯ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಕೋಲಂನಹಳ್ಳಿ ಆರ್ ಬಸವರಾಜರವರು ಮತ್ತು ಹಬ್ಬೇನಹಳ್ಳಿ ನಾಗರಾಜ್, ಹಿರೇಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಜಿ ರಾಜಣ್ಣ ನಿಂಗರಾಜ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಸ್ ರಾಜಣ್ಣ ಸೇರಿದಂತೆ ಗ್ರಾಮದ ದಲಿತ ಮುಖಂಡರು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸಂವಿಧಾನವನ್ನ ಅನುಭವಿಸ್ತಿದ್ದಾರೆ. ಲಿಂಗಾಯತರಿಗೆ ರಿಸರ್ವೇಶನ್ ಇದೆ, ಗೊಲ್ಲರಿಗೆ ರಿಸರ್ವೇಶನ್ ಇದೆ, ನಾಯಕರಿಗಿದೆ, ಒಡ್ರಿಗಿದೆ, ಒಲ್ಲರಿಗಿದೆ, ಮಾದಿಗರಿಗೆ ಎಲ್ಲಾ ಜಾತಿಯವರಿಗೂ ಸಹ ಸಂವಿಧಾನ ಹಕ್ಕಿದೆ. ಅವರಲ್ಲಿ ಎಲ್ಲರೂ ಸಹ ಭಾಗಿಯಾಗಿದೆ. 100% ಒಳಗಡೆ 50% ಒಳಗಡೆ ಎಲ್ಲಾ ಜಾತಿಯವರು ಬರ್ತೀವಿ. ಇನ್ನು 50% ಒಳಗಡೆ ಆಯಾ ಜಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನ ತೆಗೆದುಕೊಳ್ತಿದ್ದೀವಿ. ಬಂಧುಗಳೇ, ಇಲ್ಲಿ ನಮ್ಮ ಊರಲ್ಲಿ ಪ್ರಾಸ್ತಾವಿಕವಾಗಿ ಒಂದು ಗ್ರಂಥಾಲಯ ಆಗಬೇಕು, ಎಲ್ಲ ಆಗಿದೆ. ಒಂದು ಗ್ರಂಥಾಲಯ ಇಲ್ಲಿ ಪಕ್ಕದಲ್ಲಿ ಕಾಲೇಜ್ ಆಗಿದೆ. ನಮ್ಮ MLA ಒಪ್ಕೊಂಡರೆ ಅದಕ್ಕೆ 5 ಲಕ್ಷ ರೂಪಾಯಿ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಫೋನ್ ನಲ್ಲಿ ನನಗೆ 5 ಲಕ್ಷ ರೂಪಾಯಿ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಗ್ರಂಥಾಲಯ ತೆರೀತೀವಿ. ಅದಕ್ಕೆ ಪುಸ್ತಕಗಳನ್ನು ನಾವೇ ನಮ್ಮ ಲೀಡರ್ಗಳು ಎಲ್ಲರೂ ಸೇರ್ಕೊಂಡು ಅಲ್ಲಿ ಪುಸ್ತಕಗಳನ್ನು ಇಟ್ಟರೆ ನಮ್ಮ ಮಕ್ಕಳು, ಇಲ್ಲಿ ಇರ್ತಕ್ಕಂಥ ಮಕ್ಕಳು ಹೆಚ್ಚಿನದಾಗಿ ಓದ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೊನ್ನೆ ನೋಡಿ, ಹೋದ ವರ್ಷ ಒಂದು 10-15 ಜನ ಪೋಸ್ಟ್ ಆಫೀಸು, KEB ಎಲ್ಲ ಜಾಬ್ ಆಗಿದೆ. ಹಂಗೆ ಇಲ್ಲಿರ್ತಕ್ಕಂಥ ಹೈಸ್ಕೂಲ್ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಆಮೇಲೆ ಇನ್ನು ಮುಂದಿನ ಸಹ ಚೆನ್ನಾಗಿ ಓದ್ಲಿ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥವ್ರು ಕೆಲವೇ ಜನಗಳಾದ್ರು ಈ ಮೈಕ್ನಿಂದ ಎಲ್ಲರೂ ಮಾತು ಕೇಳ್ತಿದ್ದಾರೆ. ದಯಮಾಡಿ ಈ ನಮ್ಮೂರಲ್ಲಿ ಯಾವುದೇ ತರದ ಅಹಿತಕರ ಘಟನೆ, ಜಗಳ, ಸಣ್ಣ ಪುಟ್ಟ ಇದ್ಬೋದು, ಆದ್ರೆ ಯಾವುದೇ ತರದಂತ ದೊಡ್ಡ ಇದು ಆಗಿಲ್ಲ. ಯಾಕಂದ್ರೆ ಇದು ಆಗಿನ ಕಾಲದಲ್ಲೇ ನಮ್ಗೆ ಎಲ್ಲಲ್ಲಿ ಇಲ್ಲಿ ಡಾಕ್ಟರ್ BM ತಿಪ್ಪೇಸ್ವಾಮಿ ಅಂತವರು ಲಂಡನ್ ನಲ್ಲಿ ಮೆಡಿಕಲ್ ಓದಿ ಬಂದಿರ್ತದೆ. ಫಾರಿನ್ ಲಂಡನ್, ಅವಾಗಲೇ ಆ ಕಾಲದಲ್ಲಿ ನಾವು ಇನ್ನೂ ಹುಟ್ಟೇ ಇಲ್ಲ. ಅವಾಗಲೇ ಲಂಡನ್ ನಲ್ಲಿ ಮೆಡಿಕಲ್ ಓದಿ ಬಂದು ಜನತಾ ಪಕ್ಷದ ಅಧ್ಯಕ್ಷರಾಗಿ MLA ಆಗಿರ್ತಕ್ಕಂಥವ್ರು. ಜೊತೆಯಲ್ಲಿ ಒಳ್ಳೆ AC ಗಳು, ತಹಶೀಲ್ದಾರ್ಗಳು, ಮತ್ತೆ ಚೀಫ್ ಆಫೀಸರ್ಗಳು, ಲಾಯರ್ಗಳು, ಮೇಸ್ಟ್ರುಗಳು ಎಲ್ಲರೂ ಸಹ ಈ ನಮ್ಮೂರಲ್ಲಿ ವಿದ್ಯಾವಂತರಿದ್ದಾರೆ. ಇನ್ನೂ ಸಹ ಈಗ ಆಲ್ರೆಡಿ 50 ವರ್ಷ ಮೀರಿ ಬಿಡಿದಾರೆ. ಈ ಅಂಬೇಡ್ಕರ್ ಜಯಂತಿ ಮಾಡಾರಲ್ಲ, ದಯಮಾಡಿ ಮುಂದಿನ ಪೀಳಿಗೆ ಈ ತರ ಆಗ್ಬಾರ್ದು. ನೀವೆಲ್ಲರೂ ಒಗ್ಗಟ್ಟಿನಿಂದ ಪ್ರತಿಯೊಬ್ಬರು ಎಲ್ಲರೂ ಯುವಕರು ಈ ವೇದಿಕೆಯನ್ನ ಹೆಂಗ್ ತಯಾರು ಮಾಡ್ಬೇಕಂತ ಹೇಳಿ ರೆಡಿ ಆಗಿಬಿಟ್ಟು ಆಮೇಲೆ ನೀವು ಮೆರವಣಿಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ದಯಮಾಡಿ ಇನ್ ಮುಂದೆ ಎಲ್ಲರ ಯುವಕರು ಒಳ್ಳೆ ರೀತಿಯಲ್ಲಿ ಇದ್ ಬಂದು ಫಂಕ್ಷನ್ ಮಾಡ್ಬೇಕು. ಆಮೇಲೆ ಎಲ್ಲದಕ್ಕೂ ಈ ಸೀನಿಯರ್ಸೇ ಬರ್ಬೇಕಂದ್ರೆ ಚೆನ್ನಾಗಿರಲ್ಲ. ಅದು ಅವರೆಲ್ಲ ಎಲ್ಲರೂ ಬಂದು ಅವರಿಗೂ ಸಾಕಾಗಿದೆ ಮಾಡಿ ಅವರಿಗೂ ಕೆಲಸ ಮಾಡಿ. ದಯಮಾಡಿ ಮುಂದಿನ ವರ್ಷದಿಂದ ಯುವಕರೇ ಇದನ್ನ ತಕ್ಕೊಂಡು ಅವರು ನಿಮ್ಮಿಂದಿರ್ತಾರೆ. ಯಾರು ಈ ಹಿರಿಯರು ನಿಮ್ಮಿಂದ ಇರ್ತಾರೆ. ಅವ್ರಿಗೆ ಏನ್ ಸಹಕಾರ ಬೇಕು ನಿಮಗೆ ಮಾಡ್ತಾರೆ. ದಯಮಾಡಿ ಎಲ್ಲವನ್ನು ಫಂಕ್ಷನ್ ನಿಂದ ಹಿಡಿದು ನೀವೇನ್ ಮೆರವಣಿಗೆ ಮಾಡ್ತಾರೆ ಅದರಿಂದ ಹಿಡಿದು ಎಲ್ಲಾನು ನೀವೇ ವಹಿಸ್ಕೊಂಡು ಮಾಡ್ಬೇಕಂತ ಹೇಳ್ತಾ ನನಗೆ ಇಲ್ಲಿ ಬಂದಿರ್ತಕ್ಕಂಥ ಮತ್ತು ಈ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು, ನಮ್ಮ ಹಿರಿಯರಾದಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಜಿ ರಾಜಣ್ಣವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎಸ್ ರಾಜಣ್ಣವರು, ವಕೀಲರಾದಂತಹ ಆರ್ ರುದ್ರಮನಿ ಅವರು, ದುರ್ಗೇಶ್ ಅವರು ಮತ್ತು ನಮ್ಮೆಲ್ಲ ಇಲ್ಲಿರ್ತಕ್ಕಂಥ 8 ಜನ ಯಜಮಾನರು ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಸರಿ ನಮ್ಮ ಅಧ್ಯಕ್ಷರಾದ ಜಿ ಶಿವಲಿಂಗಪ್ಪರವರು ಮತ್ತೆ ಈ ಎಲ್ಲವರು ಸಹ ಈ ಸರಿ ಒಗ್ಗಟ್ಟಿನಿಂದ ನಾವು ಮತ್ತೆ ಫಂಕ್ಷನ್ ಮತ್ತೆ ಮೆರವಣಿಗೆಯನ್ನು ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ.
ಜೊತೆಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ AC ಸಾಹೇಬರು ಅದು ಬರ್ಬೇಕಾಯ್ತು, ಅವರೇನ ಕಾರಣಾಂತರದಿಂದ ಚಿತ್ರದುರ್ಗದಲ್ಲಿ ಫಂಕ್ಷನ್ ಇದೆ, ಅವರು ಹಂಗಾಗಿ ಬರ್ಲಿಕ್ಕಲ್ಲ. ಅವರಿಗೂ ಸಹ ಪರೋಕ್ಷವಾದ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತದೆ. ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ರು, ನಾವು ಕೇಳಿದಾಗ ಎಲ್ಲ ನಂದೊಂದು ಡೇಟ್ ಇದೆ, ಹಂಗಾಗಿ